ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಟಲ್ ಮತ್ತು ತಮ್ಮನೇಲಿ ನೋಡಿನೇ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ಈ ವಿಡಿಯೋ ಮಾಡ್ತಿರೋದು ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಫಾಲೋ ಮಾಡೋದು ಮರಿಬೇಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಯೂನಿಕ್ ಕಂಟೆಂಟ್, ಶಾರ್ಟ್ ಕಂಟೆಂಟ್ಸ್ ಫಾಸ್ಟಾಗಿ ಅಪ್ಲೋಡ್ ಆಗ್ತಿರುತ್ತೆ ಆ್ಯಂಡ್ ಕ್ವಿಕ್ ಅಪ್ಡೇಟ್ಸ್ ಕೂಡ ನಿಮಗೆ ಸಿಗುತ್ತೆ ಅಲ್ಲಿ. ಸೊ ಟೈಟಲಲ್ಲಿ ಹೇಳ್ದಂಗೆ ಅಂಡರ್ 15 lakhs ಯಾವ ಕಾರ್ ಬೆಸ್ಟ್ ಟು ಬೈ ಅಂತ ನೋಡೋಣ. ಬೆಸ್ಟ್ ಕಾರ್ ಟು ಬೈ ಅಂತ ಹೇಳೋಕ್ಕೆ ಫ್ಯೂ ಆಸ್ಪೆಕ್ಟ್ಸ್ ಕನ್ಸಿಡರೇಷನ್ಗೆ ತೊಗೊಂಡು ಹೇಳ್ತಿರೋದು. ವ್ಯಾಲ್ಯೂ ಫಾರ್ ಮನಿ ಕ್ವೋಷಂಟ್, ಕಾರ್ ಸೇಫ್ಟಿ, ಓವರ್ ಆಲ್ ಕಾರ್ ರಿಲಯಬಿಲಿಟಿ, ಕಂಫರ್ಟ್, ಪ್ರಾಕ್ಟಿಕಾಲಿಟಿ, ಮೈಲೇಜ್, ಆಫ್ಟರ್ ಸೇಲ್ಸ್ ಅಂಡ್ ಸರ್ವಿಸ್, ರೀಸೇಲ್ ವ್ಯಾಲ್ಯೂ, ಕಾರ್ ಫೀಚರ್ಸ್, ಅಟ್ ಲಾಸ್ಟ್ ಕಾರ್ ಪವರ್ ಅಂಡ್ ಟಾರ್ಕ್, ಇದಿಷ್ಟು ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಯಾಕೆ ಪವರ್ ಅಂಡ್ ಟಾರ್ಕ್ ಲಾಸ್ಟ್ ಅಲ್ಲಿ ಹೇಳಿದೆ ಅಂದ್ರೆ 15 lakh ಬಿಲೋ ಬರೋ ಕಾರ್ಗಳಲ್ಲಿ 75% ಆಫ್ ದಿ ಕಾರ್ಸ್ ಅಲ್ಲಿ 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇರುತ್ತೆ. ರೆಸ್ಟ್ 25% ಟರ್ಬೋ ಇಂಜಿನ್ ಬರುತ್ತೆ. ಸೊ ಇಂಜಿನ್ ವೈಸ್ ತುಂಬ ಚಾಯ್ಸ್ ಇರಲ್ಲ ಇಲ್ಲಿ. ಬಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೆಟ್ ಮಿ ಬಿ ಕ್ಲಿಯರ್ ವಿತ್ ಯು ಗೈಸ್. ಇಂಥ ಕಾರ್ ಪರ್ಫೆಕ್ಟ್ ಅಥವಾ ಬೆಸ್ಟ್ ಕಾರ್ ಅಂತ ಹೇಳಲಿಕ್ಕಾಗಲ್ಲ. ಆ್ಯಕ್ಚುಲಿ ಇಟ್ಸ್ ಆಲ್ ಅಬೌಟ್ ರಿಕ್ವೈರ್ಮೆಂಟ್ ಅಷ್ಟೇ. ಎಲ್ಲ ಕಾರ್ಗೂ ಅದರದ್ದೇ ಆದ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಸೊ ಯಾವ ಕಾರ್ ಯಾವ ಟೈಪ್ ಆಫ್ ಪರ್ಸನ್ಸ್ಗೆ ಸೂಟ್ ಆಗುತ್ತೆ ಅನ್ನೋ ಬೇಸ್ ಮೇಲೆ ಲೆಟ್ಸ್ ಡಿಸ್ಕಸ್ ಗೈಸ್. ಬೇಸಿಕ್ಲಿ ರಿಕ್ವೈರ್ಮೆಂಟ್ಸ್ ಬಗ್ಗೆ ಹೇಳ್ತಿರೋದು ನಾನು. ಅಂಡರ್ 15 lakhs ಅಂತ ಹೇಳಿದ್ದು ಆನ್ ರೋಡ್ ಪ್ರೈಸಿಂಗ್ ಗೈಸ್, ಎಕ್ಸ್ ಶೋರೂಮ್ ಪ್ರೈಸಿಂಗ್ ಅಲ್ಲ. ಎಕ್ಸ್ ಶೋರೂಮ್ 15 lakhs ತೊಗೊಂಡ್ರೆ ಆನ್ ರೋಡ್ ಪ್ರೈಸಿಂಗ್ 18 lakhs ಆಗಿಬಿಡುತ್ತೆ. ಸೊ ನಾನು ಮೆನ್ಷನ್ ಮಾಡೋ ಎಲ್ಲ ಕಾರ್ ಪ್ರೈಸಿಂಗ್ ಆನ್ ರೋಡ್ ಪ್ರೈಸಿಂಗ್ ಆಗಿರುತ್ತೆ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಅಂಡರ್ 15 lakhs ಎಲ್ಲ ಟೈಪ್ ಆಫ್ ಕಾರ್ ಆಪ್ಷನ್ಸ್ ಇದೆ. ಲೈಕ್ ಹ್ಯಾಚ್ ಬ್ಯಾಕ್, ಸಬ್ 4 ಮೀಟರ್ ಸೆಡಾನ್, ಸಬ್ 4 ಮೀಟರ್ SUV, ಮೈಕ್ರೋ SUV, ಫ್ಯೂ ಮಿಡ್ ಸೈಜ್ SUV, ಫ್ಯೂ ಮಿಡ್ ಸೈಜ್ ಸೆಡಾನ್, 7 ಸೀಟರ್ MPV, CNG, EV ಕಾರ್ ಕೂಡ ಸಿಗುತ್ತೆ. ಇಷ್ಟೊಂದು ಆಪ್ಷನ್ಸ್ ಇದ್ದಾಗ ಡೆಫಿನೆಟ್ಲಿ ಕನ್ಫ್ಯೂಸ್ ಆಗೋದು ಕಾಮನ್ನು. ನಾನು ಅವಾಗಲೇ ಹೇಳ್ದಂಗೆ ಪರ್ಪಸು, ರಿಕ್ವೈರ್ಮೆಂಟ್ ತಕ್ಕಾಗೆ ಲೆಟ್ಸ್ ಡಿಸ್ಕಸ್ ಗೈಸ್. ಫಸ್ಟ್ ಟೈಪ್ ಆಫ್ ಆಡಿಯನ್ಸ್, ನಿಮಗೆ ಫೀಚರ್ಸು ಕಂಫರ್ಟ್ ಬೇಕು, ಡಿಸೈನ್ ಕೂಡ ಚೆನ್ನಾಗಿರಬೇಕು, ಬಟ್ ಬಜೆಟ್ ವೈಸ್ ಸ್ವಲ್ಪ ಟೈಟ್ ಇದೆ, 8 ಲಕ್ಷದ ಮೇಲೆ ಸ್ಟ್ರೆಚ್ ಮಾಡೋಕ್ಕಾಗಲ್ಲ, ಬಟ್ ಸೇಫ್ಟಿ ವೈಸ್ ಸ್ವಲ್ಪ ಕಾಂಪ್ರಮೈಸ್ ಆಗ್ತೀರಾ ಅಂದರೆ ಗ್ರ್ಯಾಂಡ್ ಐ10 ಕಾರ್ ಚೆಕ್ ಮಾಡ್ಬೋದು. ಅದು ಕೂಡ ಮಿಡ್ ವೇರಿಯಂಟ್, ಸ್ಪೋರ್ಟ್ಸ್ ವೇರಿಯಂಟ್ ಚೆಕ್ ಮಾಡ್ಬೋದು. ಬಟ್ ಸೇಫ್ಟಿ ಇಂಪಾರ್ಟೆಂಟ್, ರಿಯರ್ ಸೀಟ್ ಕಂಫರ್ಟ್ ಸ್ವಲ್ಪ ಕಾಂಪ್ರಮೈಸ್ ಆದರೂ ನೋ ಪ್ರಾಬ್ಲಮ್ ಅಂದರೆ ಟಿಯಾಗೋ ಬೆಸ್ಟ್ ಕಾರ್ ಟು ಬೈ ಆ್ಯಕ್ಚುಲಿ. ಬಿಕಾಸ್ ಗ್ರ್ಯಾಂಡ್ ಐ10 ಮಿಡ್ ವೇರಿಯಂಟ್ ಪ್ರೈಸ್ಗೆ ಟಿಯಾಗೋ ಟಾಪ್ ಆ್ಯಂಡ್ ವೇರಿಯಂಟ್ ಎಕ್ಸೆಟ್ ಪ್ಲಸ್ ಬರುತ್ತೆ. ಬಟ್ ಟಿಯಾಗೋಲಿ ರಿಯರ್ ಸೀಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್, ರಿಯರ್ AC ವೆಂಟ್ ಮಿಸ್ ಔಟ್ ಆದರೂ LED ಹೆಡ್ ಲ್ಯಾಂಪ್, LED ಫಾಗ್ ಲ್ಯಾಂಪ್, ಅಲಾಯ್ ವೀಲ್, 10.25 inch ಇನ್ಫೋಟೈನ್ಮೆಂಟ್ ಸ್ಕ್ರೀನ್, ಬೆಟರ್ ಆಡಿಯೋ ಸಿಸ್ಟಮ್, ರಿಯರ್ ವೈಪರ್ ವಾಷರ್, ಈ ಥರದ ಎಕ್ಸ್ಟ್ರಾ ಫೀಚರ್ಸ್ ಬರುತ್ತೆ ಗ್ರ್ಯಾಂಡ್ ಐ10 ಸ್ಪೋರ್ಟ್ಸ್ ವೇರಿಯಂಟಿಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ನಿಮಗೆ ರೆಡ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್, ಹೈ ಸ್ಪೀಡ್, ಸ್ಟೆಬಿಲಿಟಿ ಇಂಪಾರ್ಟೆಂಟ್ ಆದರೆ ಟಿಯಾಗೋ ಬೆಸ್ಟ್ ಆಪ್ಷನು. ಬಟ್ ಪ್ಲಸ್ ಕಂಫರ್ಟಬಲ್ ರೇಡ್ ಕ್ವಾಲಿಟಿ ಬೇಕು ಅಂದರೆ ಡೆಫಿನೆಟ್ಲಿ ಗ್ರ್ಯಾಂಡ್ ಐ10 ಮೇಕ್ಸ್ ಮೋರ್ ಸೆನ್ಸ್ ಅಂತೀನಿ. ಎಬೋವ್ 2 ಕಾರ್ ಸಜೆಸ್ಟ್ ಮಾಡಿರೋದು ಅಂಡರ್ 8 lakh ಕಾಂಪ್ಯಾಕ್ಟ್ ಕಾರ್ ಬೇಕು ಅಂದರೆ ಮಾತ್ರ. ಬಟ್ ಇನ್ನೂ ಸ್ವಲ್ಪ ದೊಡ್ಡ ಕಾರ್ 8 lakh ಬಜೆಟಲ್ಲಿ ಬೇಕು, ಬಟ್ ಫೀಚರ್ಸ್ ವೈಸ್ ಗ್ರ್ಯಾಂಡ್ ಐ10 ಟಿಯಾಗೋಗಿನ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ ಅಂದರೆ ಪಂಚ್ ಅಡ್ವೆಂಚರ್ ವೇರಿಯಂಟ್ ರೆಕಮೆಂಡ್ ಮಾಡ್ತೀನಿ. ಬಟ್ ಪಂಚ್ ಅಡ್ವೆಂಚರ್ ವೇರಿಯಂಟ್ಗಿನ ಸ್ವಲ್ಪ ದೊಡ್ಡ ಗಾಡಿ ಬೇಕು, ಪವರ್ ಕಮ್ಮಿ ಇದ್ರೂ ಪರವಾಗಿಲ್ಲ, ಫೀಚರ್ಸ್ ಜಾಸ್ತಿ ಬೇಕು, ಬ್ಯಾಂಗ್ಳೂರ್ ಅಂತ ಮೇಜರ್ ಸಿಟಿಲಿ ಸೆಟಲ್ ಆಗಿರೋದು ಅಂದರೆ ರೆನಾಲ್ಟ್ ಕೈಗರ್ ಎವಲ್ಯೂಷನ್ ವೇರಿಯಂಟ್ ಕನ್ಸಿಡರ್ ಮಾಡ್ಬೋದು. ಸೊ ಟಿಯಾಗೋ, ಗ್ರ್ಯಾಂಡ್ ಐ10, ಪಂಚ್, ಕೈಗರ್ ಇಷ್ಟು ಕಾರಲ್ಲಿ ಬೆಸ್ಟ್ ಕಾರ್ ಟು ಬೈ ಅಂಡರ್ 8 lakhs ಅಂದರೆ ಪಂಚ್ ಅಡ್ವೆಂಚರ್ ವೇರಿಯಂಟ್ ಬೆಸ್ಟ್ ಅಂತ ಹೇಳ್ತೀನಿ. ಬಿಕಾಸ್ ಆಸ್ ಅ ಫ್ಯಾಮಿಲಿ ಕಾರ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ ಪಾಯಿಂಟ್ಸಲ್ಲಿ ಮೋಸ್ಟ್ ಆಫ್ ದಿ ಬಾಕ್ಸ್ ಟಿಕ್ ಮಾಡುತ್ತೆ ಪಂಚ್ ಅಡ್ವೆಂಚರ್ ವೇರಿಯಂಟ್. ಬಟ್ 7 ಸೀಟರ್ ಕಾರ್ ಅಂಡರ್ 8 lakhs ಬೇಕು ಅಂದರೆ ಒಂದೇ ಆಪ್ಷನ್ ಇರೋದು ರೆನಾಲ್ಟ್ ಟ್ರೈಬರ್ ಎವಲ್ಯೂಷನ್ ವೇರಿಯಂಟ್. ಬಿಕಾಸ್ ಎರ್ಟಿಗಾ ಕಾರ್ ಸ್ಟಾರ್ಟ್ ಆಗೋದೇ 10 lakhs ಎಬೋವ್ ಆನ್ ರೋಡ್ ಪ್ರೈಸಿಂಗು. ನೆಕ್ಸ್ಟು ಅಂಡರ್ 12 lakhs ಬೆಸ್ಟ್ ಕಾರ್ ಟು ಬೈ ಅಂತ ತೊಗೊಂಡ್ರೆ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಇದು. ಬಿಕಾಸ್ ಮಾರ್ಕೆಟಲ್ಲಿ ತುಂಬ ಆಪ್ಷನ್ಸ್ ಅವೈಲೇಬಲ್ ಇದೆ. ಲೈಕ್ ಕಾಂಪ್ಯಾಕ್ಟ್ SUV, ಕಾಂಪ್ಯಾಕ್ಟ್ ಸೆಡಾನ್, ಹ್ಯಾಚ್ ಬ್ಯಾಕ್, MPV, EV ಕಾರ್, CNG ಕಾರ್, ಈ ಥರದ್ದೆಲ್ಲ ಆಪ್ಷನ್ಸ್ ಇದೆ. ಅಂಡರ್ 12 lakhs ಕಾಂಪ್ಯಾಕ್ಟ್ ಕಾರ್ ಬೇಕು, ಎಲ್ಲ ಆಸ್ಪೆಕ್ಟ್ಸ್ ಕವರ್ ಮಾಡೋಂಥ ಕಾರ್ ಬೇಕು ಅಂದರೆ ಬಲೆನೋ ಕನ್ಸಿಡರ್ ಮಾಡಿ. ಈ ಒಂದು ರೀಸೆಂಟ್ ಭಾರತ್ ಎನ್ಕ್ಯಾಪ್ ಕ್ರ್ಯಾಶ್ ಟೆಸ್ಟಲ್ಲಿ 2 ಇಯರ್ ಬ್ಯಾಗ್ ಇರೋ ವೇರಿಯಂಟ್ಗೆ 4 ಸ್ಟಾರ್ ಸೇಫ್ಟಿ ರೇಟಿಂಗ್ ಬಂದಿದೆ. ಆ್ಯಂಡ್ 6 ಇಯರ್ ಬ್ಯಾಗ್ ಇರೋ ವೇರಿಯಂಟ್ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅನ್ನೋ ನ್ಯೂಸ್ ಕೂಡ ಇದೆ. ಬಟ್ ಸಮ್ವೇರ್ ಪರ್ಫಾರ್ಮೆನ್ಸ್, ಹ್ಯಾಂಡ್ಲಿಂಗ್, ಪವರ್ ಮ್ಯಾಟರ್ ಆಗುತ್ತೆ ಅಂದರೆ i20 N-Line ಡೆಫಿನೆಟ್ಲಿ ತೊಗೊಳೋದು ಬರ್ತಿದೆ. ಅದು ಕೂಡ N6 ವೇರಿಯಂಟು ಮ್ಯಾನ್ಯಲ್ ಟ್ರಾನ್ಸ್ಮಿಷನು. ಬಟ್ ಇಲ್ಲಿ ನೆಗೆಟಿವ್ ಪಾಯಿಂಟ್ ಅಂದರೆ ಫೀಚರ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ N6 ವೇರಿಯಂಟಲ್ಲಿ. ಬಟ್ ಬೇಕಾಗಿರೋ ನೆಸೆಸಿಟಿ ಫೀಚರ್ಸ್ ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಬಟ್ ಕಾಂಪ್ಯಾಕ್ಟ್ ಕಾರ್ ಆಗಿದ್ರು ನನಗೆ ಬೂಟ್ ಸ್ಪೇಸ್ ಜಾಸ್ತಿ ಬೇಕು, ಲಾಂಗ್ ಜರ್ನಿ ಕಂಫರ್ಟ್ ಇಂಪಾರ್ಟೆಂಟ್ ಅಂದರೆ ಕಣ್ಣು ಮುಚ್ಕೊಂಡು ಡಿಸೈರ್ ಕಾರ್ ತೊಗೊಳ್ಳಿ. ಅಮೇಜ್ಗಿನ ಡಿಸೈರ್ ಬೆಟರ್ ಅಂತೀನಿ. ಬಿಕಾಸ್ ರೀಸೇಲ್ ವ್ಯಾಲ್ಯೂ ಚೆನ್ನಾಗಿದೆ, ಮೈಲೇಜ್ ಜಾಸ್ತಿ ಇದೆ, ಸೇಫ್ಟಿ ಇದೆ, ಆ್ಯಂಡ್ ಇಂಪಾರ್ಟೆಂಟ್ಲಿ ಮಾರುತಿ ಸುಜುಕಿ ಬ್ರ್ಯಾಂಡ್ ಔಟ್ಲೆಟ್ಸ್ ಜಾಸ್ತಿ ಇದೆ ಇಂಡಿಯಾದಲ್ಲಿ. ಸೊ ಅಂಡರ್ 12 lakhs ಬೆಸ್ಟ್ ಕಾಂಪ್ಯಾಕ್ಟ್ ಕಾರ್ ಅಂದರೆ ಬಲೆನೋ, ಪರ್ಫಾರ್ಮೆನ್ಸ್ ಪವರ್ಗೆ i20 N-Line, ಆ್ಯಂಡ್ ಫ್ಯಾಮಿಲಿ ಕಾರ್ ಜಾಸ್ತಿ ಕಂಫರ್ಟ್, ಜಾಸ್ತಿ ಬೂಟ್ ಸ್ಪೇಸ್ಗೆ ಡಿಸೈರ್ ಕಾರ್ ಅನ್ಬೋದು. ಬಟ್ ಮಾರ್ಕೆಟಲ್ಲಿ ಡಿಸೈರ್ ಕಾರ್ಗೆ ಟ್ಯಾಕ್ಸಿ ಇಮೇಜ್ ಇರೋದು ನಿಜಾನೇ. ಸೊಸೈಟಿ ಬಗ್ಗೆ ಕೇರ್ ಮಾಡಲ್ಲ ಅಂದರೆ ಡಿಸೈರ್ ಕಾರ್ ತೊಗೊಳ್ಳಿ. ಬಟ್ ಟ್ಯಾಕ್ಸಿ ಇಮೇಜ್ ಇರೋ ಕಾರ್ ಬೇಡ ಅಂದರೆ ಅಮೇಜ್ ತೊಗೊಳ್ಳಿ. ಆ್ಯಂಡ್ ಅಮೇಜಲ್ಲಿ ಅಡ್ವಾಂಟೇಜ್ ಅಂದರೆ ಬೆಟರ್ ಹ್ಯಾಂಡ್ಲಿಂಗ್ ಇದೆ ಆ್ಯಂಡ್ ಲೆವೆಲ್ 1 ಅಡ್ಯಾಸ್ ಕೂಡ ಇದೆ. ಬಟ್ ನಿಮ್ಮ ರಿಕ್ವೈರ್ಮೆಂಟ್ ಕಾಂಪ್ಯಾಕ್ಟ್ ಕಾರ್ ಸವಾಸನೆ ಬೇಡ, ಐ ನೀಡ್ SUV, ಹೈ ಗ್ರೌಂಡ್ ಕ್ಲಿಯರೆನ್ಸ್ ಇರೋ ಕಾರ್ ಬೇಕು ಅಂದರೆ ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ಬರುತ್ತೆ. ಅಂಡರ್ 12 lakh ಕಾಂಪ್ಯಾಕ್ಟ್ ಕಾರ್ ಒಂದೇ ಬರೋದು, ಮಿಡ್ ಸೈಜ್ SUV ಬರಲ್ಲ ಬಿಕಾಸ್ 13 lakh ಎಬೋವ್ ಆಗುತ್ತೆ. ಸೊ ಕಾಂಪ್ಯಾಕ್ಟ್ SUVಲಿ ಅಂಡರ್ 12 lakh ಬೆಸ್ಟ್ ಕಾರ್ ಟು ಬೈ ಅಂದರೆ ಮಹೀಂದ್ರಾ XUV 3X. ಐ ನೋ ಗೈಸ್ ಇಟ್ಸ್ ಬಿಟ್ ಕಾಂಟ್ರವರ್ಷಿಯಲ್ ಅಂತ, ಬಟ್ ಇಟ್ಸ್ ದ ಬೆಸ್ಟ್ ಕಾರ್ ಗೈಸ್. ಅದು ಕೂಡ AX5 ವೇರಿಯಂಟು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಕ್ರೇಜಿ ಡೀಲ್ ಅಂತೀನಿ.
ಬಟ್ ಇದರಲ್ಲಿ ಒಂದು ಕ್ಯಾಚ್ ಇದೆ ಗೈಸ್. 3X ಅಲ್ಲಿ ಎಲ್ಲ ಸಖತ್ತಾಗಿದೆ, ಬಟ್ ಬೂಟ್ ಸ್ಪೇಸ್ ಒಂದು ರೇಂಜ್ಗೆ ಕಮ್ಮಿ ಇದೆ. ಬಟ್ ನಿಮಗೆ ಬೂಟ್ ಸ್ಪೇಸ್ ಬೇಕೇ ಬೇಕು ಅಂದರೆ ಅದರ್ ಆಪ್ಷನ್ ಸಿಂಪಲ್ ಗೈಸ್. ಟಾಟಾ ನೆಕ್ಸಾನ್ ಕ್ರಿಯೇಟಿವ್ ವೇರಿಯಂಟ್ ಕನ್ಸಿಡರ್ ಮಾಡ್ಬೋದು. ಫೀಚರ್ಸು, ಸ್ಪೇಸಿಂಗು, ಸೇಫ್ಟಿ, ಪವರ್, ಪ್ರಾಕ್ಟಿಕ್ಯಾಲಿಟಿ, ರೀಸೇಲ್ ವ್ಯಾಲ್ಯೂ, ಸರ್ವಿಸ್ ಔಟ್ಲೆಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ನೆಕ್ಸಾನ್ ಬದಲು 3X ಯಾಕೆ ಕನ್ಸಿಡರ್ ಮಾಡಿದೆ ಅಂದರೆ ಎಲೆಕ್ಟ್ರಾನಿಕ್ಸ್ ಮಾಲ್ ಫಂಕ್ಷನ್, ರಸ್ಟಿಂಗ್ ಇಶ್ಯೂಸ್, ಆಫ್ಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಇದೆಲ್ಲ ಆಸ್ಪೆಕ್ಟ್ಸಲ್ಲೂ ಟಾಟಾಗಿನ ಮಹೀಂದ್ರ ಬೆಟರ್ ಆಗಿದೆ. ಜನ್ಮಕ್ಕೆ ಹೋಗೋ ನಾನು ಹೇಳಿದ ವಿಷಯ ಎಷ್ಟು ಜನಕ್ಕೆ ಟ್ರಿಗರ್ ಮಾಡಿದೆಯಲ್ವೋ ಗೊತ್ತಿಲ್ಲ, ಬಟ್ ಎಸ್ ದಿಸ್ ಇಸ್ ದ ಫ್ಯಾಕ್ಟ್ ಗೈಸ್. ಎಲ್ಲ ಟಾಟಾ ಕಾರ್ಸಲ್ಲೂ ಎಬೋ ಪ್ರಾಬ್ಲಮ್ ಇದೆ ಅಂತಲ್ಲ, ಬಟ್ ಮಹೀಂದ್ರ ಕಸ್ಟಮರ್ಸ್ಗಿನ ಜಾಸ್ತಿ ಟಾಟಾ ಕಸ್ಟಮರ್ಸ್ ಈ ಎಬೋ ಪ್ರಾಬ್ಲಮ್ಸ್ಗಳನ್ನ ಕಂಪ್ಲೇಂಟ್ ಮಾಡ್ತಿರೋದು. ತುಂಬ ಜನಕ್ಕೆ ಅನ್ಸಿರುತ್ತೆ ಹೊಸ ವೆನ್ಯೂ HX5 ಟರ್ಬೋ ಮ್ಯಾನ್ಯುಯಲ್ ಅಂಡರ್ 12X ಕೂಡ ಬರುತ್ತೆ, ಅದನ್ನು ಕನ್ಸಿಡರ್ ಮಾಡ್ಬೋದಲ್ವಾ ಅಂತ. ವೆನ್ಯೂ HX5 ಅಲ್ಲಿ ಪ್ರಾಬ್ಲಮ್ ಅಂದರೆ 3XO X5 ಮತ್ತು ನೆಕ್ಸಾನ್ ಕ್ರಿಯೇಟಿವ್ ವೇರಿಯಂಟ್ಗಿನ ಫೀಚರ್ಸ್ ಕಮ್ಮಿ ಇದೆ ಆ್ಯಂಡ್ ಹೊಸ ವೆನ್ಯೂ ಕ್ರ್ಯಾಶ್ ಟೆಸ್ಟ್ ಕೂಡ ಆಗಿಲ್ಲ. ಫೀಚರ್ಸಿನ ಸ್ವಲ್ಪ ಜಾಸ್ತಿ ಇದ್ದರೆ ವೆನ್ಯೂ HX5 ಡೆಫಿನೆಟ್ಲಿ ಟಫ್ ಕಾಂಪಿಟೇಷನ್ ಕೊಟ್ಟಿರೋದು. ಸಮ್ವೇರ್ ವೇರಿಯಂಟ್ಸ್ ವೈಸ್ ಫೀಚರ್ಸ್ನ ವೆನ್ಯೂಲಿ ಹುಂಡೈನವರು ಸ್ವಲ್ಪ ಮೆಸ್ಡಪ್ ಮಾಡ್ಯಾರೆ ಅನಿಸ್ತು. ಅಂಡರ್ 12X MPV ಕಾರ್ ಬೇಕು ಅಂದರೆ ಎರ್ಟಿಗಾ VXi ಬೆಸ್ಟ್ ಒನ್ ಟು ಬೈ ಆ್ಯಕ್ಚುಲಿ. ಫ್ಯಾನ್ಸಿ ಫೀಚರ್ಸ್ ಇಲ್ಲ, ಸ್ಪೇಸಿಂಗ್ ಚೆನ್ನಾಗಿದೆ, ಇಂಜಿನಲ್ಲಿ ಪವರ್ ಇದೆ, ಪ್ರಾಕ್ಟಿಕಲ್ ಆಗಿದೆ, ರೀಸೇಲ್ ವ್ಯಾಲ್ಯೂ ಇದೆ ಆ್ಯಂಡ್ ಮೈಲೇಜ್ ಕೂಡ MPV ಸ್ಟ್ಯಾಂಡರ್ಡ್ಸ್ ವೈಸ್ ಡೀಸೆಂಟ್ ಇದೆ. ಬೂಟ್ ಸ್ಪೇಸ್ ಒಂದು ಸಿಗಲ್ಲ, ಅದಕ್ಕೆ ರೂಫ್ ರೈಲ್ ಹಾಕಿಸಿ ಕ್ಯಾರಿಯರ್ ರ್ಯಾಕ್ ಹಾಕೋಬೇಕಷ್ಟೇ ಆ್ಯಂಡ್ ಸೇಫ್ಟಿ ವೈಸ್ ಕ್ರ್ಯಾಶ್ ಟೆಸ್ಟ್ ಒಂದು ಆಗಬೇಕು. ಬಟ್ ಎರ್ಟಿಗಾ VXiಗಿನ ಕಮ್ಮಿ ಪ್ರೈಸ್ಗೆ MPV ಬೇಕು ಅಂದರೆ ಟ್ರೈಬರ್ ಟಾಪ್ ಆ್ಯಂಡ್ ಅಂಡರ್ 10 lakhs ಸಿಗುತ್ತೆ. ಬಟ್ ಬೆಸ್ಟ್ MPV ಟು ಬೈ ಅಂದರೆ ಎರ್ಟಿಗಾ ಅಂತಲೇ ಹೇಳ್ತೀನಿ, ಬಿಕಾಸ್ ಫೀಚರ್ಸ್ ಕಮ್ಮಿ ಇದ್ರೂ ಸೈಜ್ ದೊಡ್ಡದಾಗಿದೆ, ಪವರ್ ಇದೆ, ಮೈಲೇಜ್ ಕೂಡ ಚೆನ್ನಾಗಿದೆ, ಸರ್ವಿಸ್ ಔಟ್ಲೆಟ್ಸ್ ಜಾಸ್ತಿ ಇದೆ, ಕಾರ್ ರೀಸೇಲ್ ವ್ಯಾಲ್ಯೂನು ನೆಕ್ಸ್ಟ್ ಲೆವೆಲ್ ಇದೆ. ಈ ಎಲ್ಲ ಫ್ಯಾಕ್ಟರ್ಸ್ ಅಡಿಷನಲ್ ಅಡ್ವಾಂಟೇಜ್ ಟ್ರೈಬರ್ಗಿನ, ಹಾಗಾಗಿನೇ ಎರ್ಟಿಗಾ ಬೆಸ್ಟ್ MPV ಟು ಬೈ ಅಂಡರ್ 12 lakhs ಅಂತೀನಿ. ಇವಾಗ ನೆಕ್ಸ್ಟ್ ಲಾಸ್ಟ್ ಸೆಗ್ಮೆಂಟ್ ಅಂಡರ್ 15 lakh ಬೆಸ್ಟ್ ಕಾರ್ ಟು ಬೈ ಅಂದರೆ ದೊಡ್ಡ ಕಾರ್ಸ್ ಆಪ್ಷನ್ಸ್ ಇದೆ. ಇಲ್ಲಿ ಎರಡು ವೇಲಿ ಕ್ಯಾಟಗರೈಸ್ ಮಾಡೋಣ. ಬಿಗ್ ಕಾರ್ಸ್, ಬಿಗ್ ಇಂಜಿನ್ ವಿತ್ ಲೆಸ್ ಫೀಚರ್ಸ್ ಬೇಕಾ ಅಥವಾ ಕಾಂಪ್ಯಾಕ್ಟ್ ಸೈಜ್ ಕಾರ್ಲಿ ಜಾಸ್ತಿ ಫೀಚರ್ಸ್ ಇರೋದು ಬೇಕಾ ಅನ್ನೋದು. ಫಸ್ಟ್ ಕ್ಯಾಟಗರಿ ಕಾಂಪ್ಯಾಕ್ಟ್ ಸೈಜ್ ಕಾರ್ಲಿ ಜಾಸ್ತಿ ಫೀಚರ್ಸ್ ಇರೋದು ಬೇಕು ಅಂದರೆ ಎರಡು ಕಾರ್ ಬೆಸ್ಟ್ ಟು ಬೈ ಅಂತ ಹೇಳ್ತೀನಿ. ಫಸ್ಟ್ ಒನ್ ವೆನ್ಯೂ HX8 ವೇರಿಯಂಟು, ಸೆಕೆಂಡ್ ಒನ್ 3XO AX7 ವೇರಿಯಂಟು. ಬೋತ್ ಆರ್ ಬೆಸ್ಟ್ ಕಾರ್ ಗೈಸ್. ಬಟ್ ನಿಮಗೆ ಫ್ರಂಟ್ ವೆಂಟಿಲೇಟೆಡ್ ಸೀಟ್ಸ್, ಅಡಾಸ್ ಫೀಚರ್ಸ್, ಬಿಗರ್ ಬೂಟ್, ಓವರ್ ಆಲ್ ಕ್ಯಾಬಿನ್ ವೈಪ್, ಕಾರ್ ಎಕ್ಸ್ಟೀರಿಯರ್ ಕ್ಲೀನ್ ಲುಕ್ ಬೇಕು ಅಂದರೆ ವೆನ್ಯೂ HX8 ವೇರಿಯಂಟ್ ವರ್ತ್ ಬೈಯಿಂಗ್. ಬಟ್ ವೆನ್ಯೂಗಿನ ಜಾಸ್ತಿ ಫೀಚರ್ಸ್ ಬೇಕು, ಬಿಗರ್ ಡೈಮೆನ್ಷನ್ ಬೇಕು, ಜಾಸ್ತಿ ಪವರ್ ಆ್ಯಂಡ್ ಟಾರ್ಕ್ ಇರಬೇಕು, ಸೇಫ್ಟಿ ಇರಬೇಕು ಆ್ಯಂಡ್ ವೆನ್ಯೂ HX8ಗಿನ ಕಮ್ಮಿ ಪ್ರೈಸಲ್ಲಿ ಬೇಕು ಅಂದರೆ 3XO AX7 ವರ್ತ್ ಅಂತೀನಿ. ಎರಡರಲ್ಲಿ ಒಂದು ಪಿಕ್ ಮಾಡು ಅಂತ ನನ್ನ ಕೇಳಿದ್ರೆ ಡೆಫಿನೆಟ್ಲಿ 3XO AX7 ಬೆಸ್ಟ್ ಅಂತಲೇ ಹೇಳೋದು ನಾನು. ಸೊ ವೆನ್ಯೂ HX8 3XOನ ಯಾವ್ದು ಬೇಕು ನಿಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕಾಗೆ ಚೂಸ್ ಮಾಡಿ. ಬಟ್ ಇವಾಗ ನೆಕ್ಸ್ಟ್ ಕ್ಯಾಟಗರಿ ಬಿಗ್ ಕಾರ್ಸ್ ವಿತ್ ಬೇಸಿಕ್ ನೆಸೆಸಿಟಿ ಫೀಚರ್ಸ್ ಇರೋಂಥದ್ದು ಬೇಕು ಅಂದರೆ ಮೋಸ್ಟ್ ಅಂಡರ್ ರೇಟೆಡ್ ಕಾರ್ MG ಆಸ್ಟರ್ ಶೈನ್ ವೇರಿಯಂಟ್ ವರ್ತ್ ಅನ್ನೋದು ನನ್ನ ಒಪಿನಿಯನು. ಆದರೆ ಕಾರ್ ರೀಸೇಲ್ ವ್ಯಾಲ್ಯೂ, ಬ್ರ್ಯಾಂಡ್ ವ್ಯಾಲ್ಯೂ, ಪಾಪ್ಯುಲಾರಿಟಿ, ಸರ್ವಿಸ್ ಸೆಂಟರ್ ಔಟ್ಲೆಟ್ಸ್ ಇದೆಲ್ಲ ಕನ್ಸಿಡರ್ ಮಾಡಿ ನೋಡೋದಾದ್ರೆ ಹೊಸದಾಗಿ ಲಾಂಚ್ ಆಗಿರೋ ಕಿಯಾ ಸೆಲ್ಟೋಸ್ 2026 HT ಆಪ್ಷನಲ್ ವೇರಿಯಂಟ್ ಬೆಸ್ಟ್ ಟು ಬೈ ಅಂತ ಹೇಳ್ತೀನಿ. ಇದರಲ್ಲಿ ಡಿಸೈನ್ ಒಂದು ಬಿಟ್ಟು ಫೀಚರ್ಸ್, ಇಂಜಿನ್, ಸೇಫ್ಟಿ, ಡೈಮೆನ್ಷನ್ಸ್, ಬ್ರ್ಯಾಂಡ್ ವ್ಯಾಲ್ಯೂ, ಪ್ರಾಕ್ಟಿಕಲಿಟಿ, ಓವರ್ ಆಲ್ ಕಾರ್ ರಿಲಯಬಿಲಿಟಿ ಎಲ್ಲ ಪರ್ಫೆಕ್ಟ್ ಆಗಿದೆ, ಎಸ್ಪೆಷಲಿ ಪ್ರೈಸಿಂಗ್ ಕೂಡ. HT ಆಪ್ಷನಲ್ 15 lakh ಆನ್ ರೋಡ್ ಪ್ರೈಸಿಂಗ್ ಆಗುತ್ತೆ. 15 lakh ಜಾಸ್ತಿ ಅಂದರೆ ಮಚ್ ಮೋರ್ ವ್ಯಾಲ್ಯೂ ಫಾರ್ ಮನಿ ಇರೋದು ಬೇಕು ಅಂದರೆ HT ವೇರಿಯಂಟ್ 13.5 ಲಕ್ಷ ಆನ್ ರೋಡ್ ಪ್ರೈಸಿಂಗಿಗೆ ಸಿಗುತ್ತೆ. ಸೂನ್ ಸೆಲ್ಟೋಸ್ ರಿವ್ಯೂ ಕೂಡ ಚಾನಲಲ್ಲಿ ಬರುತ್ತೆ, ಸ್ಟೇ ಟ್ಯೂನ್ಡ್ ಗೈಸ್. ಬಟ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೇ ಆಲ್ರೆಡಿ ಸೆಲ್ಟೋಸ್ HT ಮತ್ತು HT ಆಪ್ಷನಲ್ ವೇರಿಯಂಟು ಫೀಚರ್ಸ್ ಮತ್ತು ಪ್ರೈಸಿಂಗ್ ಬಗ್ಗೆ ರೀಲ್ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡ್ಬೋದು ನೀವು. ಆ್ಯಂಡ್ ಅದರಲ್ಲಿ ಸೆಲ್ಟೋಸ್ ಎಲ್ಲ ವೇರಿಯಂಟು ಪ್ರೈಸಿಂಗ್ ಬಗ್ಗೆನೂ ತಿಳಿಸಿದ್ದೀನಿ. ಬಟ್ ಸೆಡಾನ್ ಲವರ್ಸ್ ಬೇಜಾರು ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ, ಬಿಕಾಸ್ ನಿಮಗೂ ಅಂಡರ್ 15 lakh ಆಪ್ಷನ್ ಇದೆ ಗೈಸ್. ಹುಂಡೈ ವರ್ನ S ವೇರಿಯಂಟ್ ಮತ್ತು ಹೋಂಡಾ ಸಿಟಿ SV ವೇರಿಯಂಟ್ ಬೆಸ್ಟ್ ಟು ಬೈ ಅನ್ಬೋದು. ಫೀಚರ್ಸ್ ಬೇಕು ಆ್ಯಂಡ್ ಓವರ್ ಆಲ್ ಪರ್ಫೆಕ್ಟ್ ಪ್ಯಾಕೇಜಿಂಗ್ ಬೇಕು ಅಂದರೆ ವರ್ನಾ ತಗೊಳ್ಳಿ. ಎಕ್ಸ್ಟೀರಿಯರ್ ಡಿಸೈನ್ ಮತ್ತು ಹ್ಯಾಂಡ್ಲಿಂಗ್ ಇಂಪಾರ್ಟೆಂಟ್ ಅಂದರೆ ಸಿಟಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ನಿಮ್ಮ ತಲೆಗೆ ಏನು ಬಂದಿದೆ ಅಂತ ಗೊತ್ತು ನನಗೆ. ಲೆಜೆಂಡ್ ಸಿಯರಾ ಕಾರ್ ಎಲ್ಲಿ ಗುರು ಅಂತ. ಸಿಯರಾ ಬೇಸ್ ವೇರಿಯಂಟೇ 14.5 ಲಕ್ಷ ಆನ್ ರೋಡ್ ಪ್ರೈಸಿಂಗ್ ಇದೆ ಗೈಸ್. ಆ್ಯಂಡ್ ಅದರ ನೆಕ್ಸ್ಟ್ ವೇರಿಯಂಟ್ ಪ್ಯೂರ್ ವೇರಿಯಂಟು 16.5 ಲಕ್ಷ ಆಗುತ್ತೆ. ಆ್ಯಂಡ್ ಸಿಯರಾ ಬೇಸ್ ವೇರಿಯಂಟ್ಗಿನ ಜಾಸ್ತಿ ಫೀಚರ್ಸ್ ಹೊಸ ಸೆಲ್ಟೋಸಲ್ಲಿ ಲೋಡ್ ಆಗಿದೆ. ಆ್ಯಂಡ್ ಸೆಲ್ಟೋಸ್ ಪ್ರೈಸಿಂಗ್ ಕೂಡ ಸಿಯರಾಗಿನ 70,000 ಕಮ್ಮಿ ಇದೆ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಇದರಿಂದ ಸೆಲ್ಟೋಸ್ ವ್ಯಾಲ್ಯೂ ಫಾರ್ ಮನಿ ಕೋಶಂಟ್ ಎನ್ಹಾನ್ಸ್ ಆಗ್ತಾ ಇದೆ, ಹಾಗಾಗಿನೇ ಸಿಯರಾ ಕನ್ಸಿಡರ್ ಮಾಡಿಲ್ಲ. ಬಟ್ ನಿಮಗೆ ಪ್ರೈಸಿಂಗ್ ಮ್ಯಾಟರ್ ಆಗಲ್ಲ, ಟಾಟಾ ಬ್ರ್ಯಾಂಡ್ ಸಿಯರಾ ಕಾರ್ ಅಷ್ಟೇ ಮ್ಯಾಟರ್ ಆಗೋದು ಅಂದರೆ ನಿಮ್ಮ ಬಜೆಟ್ ತಕ್ಕಾಗೆ ಸ್ಮಾರ್ಟ್ ಪ್ಲೇಸ್ ಅಥವಾ ಪ್ಯೂರ್ ವೇರಿಯಂಟ್ ಯಾವ್ದು ಬೇಕೋ ಅದನ್ನ ತೊಗೋಬೋದು. ಸೊ ನಾನಿಷ್ಟೆಲ್ಲ ಹೇಳಿದ್ದು ಎಷ್ಟು ಜನಕ್ಕೆ ಒಪ್ಪಿಗೆ ಇದೆ ಒಪ್ಪಿಗೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ನಾನಂತೂ ಒಂದು ದಿನ ಪೂರ್ತಿ ಟೈಮ್ ಸ್ಪೆಂಡ್ ಮಾಡಿ ಅನಾಲಿಸಿಸ್ ಮಾಡಿ ನಿಮಗೆ ಬೆಸ್ಟ್ ಕಾರ್ ಟು ಬೈ ಫಾರ್ ಡಿಫ್ರೆಂಟ್ ಪರ್ಪಸ್ ಅನ್ನೋದು ಹೇಳಿದ್ದೀನಿ. ನಿಮ್ಮ ಒಪಿನಿಯನ್ ಏನು ಅಂತ ಹೇಳಲಿಕ್ಕೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ ಗೈಸ್, ಯಾವುದೇ ಬ್ರ್ಯಾಂಡ್ ಅಥವಾ ಯಾವುದೇ ಕಾರ್ ಫೇವರ್ ಆಗಿ ಈ ವಿಡಿಯೋ ಮಾಡಿಲ್ಲ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ನ್ಯೂಟ್ರಲ್ ಝೋನಲ್ಲಿ ಇದ್ಕೊಂಡು ಹೇಗೆ ವಿಡಿಯೋ ಮಾಡ್ಬೋದೋ ಆ ರೀತಿ ಮಾಡಿದ್ದೀನಿ. ನಿಮ್ಗೇನಾದರೂ ನಾನು ಬಯಸ್ಟ್ ವಿಡಿಯೋ ಮಾಡಿದ್ದೀನಿ, ಸುಳ್ಳು ಹೇಳಿದ್ದೀನಿ ಅಂತ ಅನ್ಸಿದ್ರೆ ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕಳಿರಿ ಸಾರ್ ಅಷ್ಟೇ.
ಮಾಡಿರೋ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇಷ್ಟೆಲ್ಲ ಎಫರ್ಟ್ ಹಾಕಿ ನಿಮಗೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಅಲ್ಲಿ ಯೂನಿಕ್ ಕಂಟೆಂಟ್ಸು, ಶಾರ್ಟ್ ಕಂಟೆಂಟ್ಸು ಫಾಸ್ಟಾಗಿ ಅಪ್ಲೋಡ್ ಆಗ್ತಿರುತ್ತೆ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.